ತಿಕ್ಲು ಸುಬ್ಬ ಎಲ್ಲಿಗೆ ಹೋಗ್ಯವನಿ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಮನೆ ತಾಗ ಎಲ್ಲೋ ಕಾಣಿಸ್ತಾ ಇಲ್ವಲ್ಲ ಈ ತಿಕ್ಲು ಸುಬ್ಬ. ಎಲ್ಲಿಗೆ ಹೋಗಿದ್ದಾನೆ ಇವನು? ಹಾಂ, ಕಾಣಿಸ್ತಾ ಇಲ್ಲ. ಎಲ್ಲಾದರೂ ಕೆಲಸಕ್ಕೆಲ್ಲಾದರೂ ಹೋಗಿದ್ದಾನ? ಯಾತೋ ಮಾಡ್ತೀನಿ ಅಂತ ಹೇಳ್ತಿದ್ದ, ಏನಾದರೂ ಮಾಡಿದಾನ? ಏನು ಮಾಡ್ತಾ ಇದ್ದಾನೆ ಎಂಬುದೇ ಗೊತ್ತಾಗ್ತಾ ಇಲ್ವಲ್ಲ. ಎಲ್ಲಿಗೆ ಹೋಗ್ಯವನು? ಮನೆಯಾಗೆ ಕಾಣಿಸ್ತಾ ಇಲ್ಲ. ಕುಡ್ದಿದ್ರೆ ಮನೆ ಮುಂದಂಗೆ ರಾಮಾಯಣ ಮಾಡಿರೋನು, ಕುಡ್ದು ಮನೆ ಬಾಗ್ಲ ಬಿದ್ದಿರೋನು, ಮನೆ ಕೆಂಡು ಬಾಯಿಗೆ ಬಂದಂಗೆ ಕೆಟ್ಟ ಮಾತುಗಳು ಮಾತಾಡ್ತಾ ಇರೋನು. ಇವಾಗ ನೋಡು, ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ಎಲ್ಲಿಗೆ ಹೋಗಿರ್ಬೋದು? ನಮ್ಮ ಮನೆಗೆ ಬರಲ್ಲ, ನೋಡಲ್ಲ ಮಂಗಿರ್ತಾರೆ ಜನ. ಆದರೆ ನಮ್ಮ ಮನೆ ಕಡೆಗೆ ನೋಡ್ಕೊಂಡು ಹೋಗ್ತಿರ್ತಾರೆ. ನಮ್ಮ ಮನೆ ಕಡೆಗೆ ಏನಕ್ಕೆ ಅವರು ಏನು ಬೇರೆ ಬಂದ್ಲು, ಇನ್ಯಾಕೆ ಸುಮ್ಮನೆ ಹೋಗ್ತೀನಿ. ನಾನು ಎಲ್ಲಿಗೆ ಹೋಗಿ ಅಂತಿಕ್ಲು ಸುಬ್ಬ ಕಾಣಲ್ಲ ಅಂತ ನೋಡ್ತಿದ್ದೆ ಅಷ್ಟೇ. ನೋಡಿದ್ಕಿ ಅಮ್ಮ ಬೈಕೆ ಅಂತ ಆಯ್ತು ಆಲೇನೆ. ಯಾಕೆ ಬೇಕು ನಾನು ಸುಮ್ಮನೆ ಹೋಗ್ತೀನಿ. ನೋಡಬಾರ್ದು ನಮ್ಮ ಮನೆ ಕಡೆಗೆ ಅಂತಾರು. ಹಿಂಗೆಲ್ಲ ನಮ್ಮ ಮನೆ ಬಗ್ಗೆ ಕೆಟ್ಟ ಮಾತಾಡ್ತಾರೆ. ನಮ್ಮ ಹುಡುಗನ ಬಗ್ಗೆ ನಮ್ಮ ಬಗ್ಗೆ ಎಲ್ಲನ ಅಂತಾರೆಲ್ಲನ. ನಮ್ಮ ಮನೆ ಕಡೆಗೆ ನೋಡಬಾರ್ದು. ಬರೋದೇ ಇಲ್ಲ ಅಂದಮೇಲೆ ಯಾಕೆ ನೋಡಬೇಕು? ಗಂಡರ ಮನೆಗೆ ಹೋದ್ಮೇಲೆ ನಮ್ಮ ಮನೆ ಕಡೆಗೆ ನೋಡಬಾರ್ದಪ್ಪ. ನಮ್ಮ ಮನೆ ಕಡೆಗೆ ತಿರ್ಗೂ ನೋಡಬಾರ್ದು, ಹಂಗೆ ಹೋಗ್ಬೇಕು. ತಿರ್ಗಿ ನೋಡಲ್ಲ, ನಮ್ಮ ಮನೆ ಸವಾಸ ಬೇಡ ಅಂತ ಅಂದ್ಕೊಂಡವ್ರು ಅವ್ರ ಪಾಡಿಗೆ ಅವ್ರು ಹೋಗ್ಬೇಕು. ಸೋಮನ ನೋಡ್ರು ಹೋಗ್ತಿದ್ದೆ, ಅವನು ಇಲ್ವಲ್ಲ ಅಂತಲೇ ಇಲ್ಲಾಸಿ ಬಂದೆ ನಾನು ನೋಡೋಣ ಅಂತ. ಅಯ್ಯೋ ದೇವ್ರೆ, ಇದೊಳ್ಳೆ ಸವಾಸ ಆತಲ್ಲಪ್ಪ. ನಾನು ಏಮಂತ ಬೈಸ್ಕೊಳಂಗಾತು. ಹೋಗತ್ತೆ. ಎಲ್ಲಿಗೆ ಹೋಗ್ಯವನ? ಎಲ್ಲನೂ ಕುಡ್ದೆ ನನಗೆ ಬಿದ್ದವನ, ಏನೋ ಒಂದು ಗಿಂಡಕ್ಕೆ. ಅಯ್ಯೋ, ಎಲ್ಲ ಕುಡ್ದು ಬಿದ್ದಿರ್ತಾನೆ ತಗ. ಎಲ್ಲ ನಾನು ಸ್ಯಾದ್ರೆ ಕೈಲನ್ ಗುಂಡೆ ಕೈಲನ್ ಬಿದ್ದಿರ್ತಾನೆ. ಎಲ್ಲ ನಾನು ಕುಡ್ದು ಇನ್ನು ಇತ್ಲಾಗೆ ನೋಡ್ಕೊಂಡು ಹೋಗ್ತಾಳೆ. ನೋಡಬಾರ್ದು ಅಂತಾಳೆ. ನೋಡು ಸರಿ ಜಾಡ್ಸಿದ್ಕೆ. ಓಹೋ, ಇತ್ಲಾಗೆ ನೋಡ್ಕೊಂಡು ಹೋಗ್ತಾಳೆ. ನೋಡಿಗಿಲ್ವಲ್ಲ ನಮ್ಮ ಪಾಪ, ಅದಕ್ಕೆ ನೋಡಿ ಅವಳೆಲ್ಲಾನು. ನಮ್ಮ ಸ್ವಾಮಿ ಕುಟ್ಟಿ ಅವಳು ತಿಂತಾಡಿ. ಸುಬ್ಬಿ ಯಾಕೆ ಈ ಕಡೆಗೆ ನೋಡ್ತಾ ಇದೆ? ಮುಂದೆ ನೋಡ್ಕೊಂಡು ಗೋಬಿ ಎಗ್ರೆಸ್ ಎಲ್ಲ ಮಾಡು ಅಂತಂದರೆ ಬರೀ ನನ್ನ ಕಡೆಗೆ ನೋಡ್ತಾ ಇರೋದು. ಹೋಗಿ ಮಾತಾಡಿಸ್ತೀನಿ. ಮುಂದೆ ನೋಡ್ಕೊಂಡು ಮಾಡಿ ಕೆಲಸನ. ಪಕ್ಕದಲ್ಲಿದ್ದರೂ ಕೇಳಿಸಲ್ಲ. ಇಲ್ಲೇ ಪಕ್ಕಕ್ಕೆ ಮಾಡ್ಕೊಬಿಟ್ಟಿದ್ದೀವಿ ಅಂಗಡಿನ. ಪಕ್ಕದಲ್ಲಿದ್ದರೂ ಕೇಳಿಸಲ್ಲ ಒಂದೊಂದು ಟೈಮು. ನಾನು ಹೇಳಿದ್ದೀನಿ ಮುಂದೆ ನೋಡ್ಕೊಂಡು ನಿನ್ನ ಕೆಲಸ ನೀನು ಮಾಡಪ್ಪ ಅಂತಂದರೆ ಕೇಳೋದೇ ಇಲ್ಲ. ಬರೀ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ನೋಡೋದೇ ಆಗುತ್ತೆ. ನೀನು ಬರುತ್ತೋ ಇಲ್ವೋ ಇನ್ನೂ ಗೊತ್ತಿಲ್ಲ. ಅಯ್ಯೋ, ಯಾಕೆ ಕಸ್ಟಮರ್ಗಳು ಯಾರು ಇಲ್ವಾ? ಸಿರಿ ಪಕ್ಕದಲ್ಲೇ ಮಾಡ್ಕೊಂಡಿರೋದ್ರಿಂದ ಒಂಥರ ನೀನು ನನಗೆ ಚೆನ್ನಾಗಿ ಹೆಲ್ಪ್ ಮಾಡ್ತೀಯ, ಚೆನ್ನಾಗೆ ನನಗೆ ಒಳ್ಳೇದು ಮಾಡ್ತೀಯ. ಇವಾಗ ಸ್ವಲ್ಪ ಮಾಡೋದು ಬರುತ್ತೆ. ಯಾರಾದರೂ ಬಂದರೆ ಗೋಬಿ ಒಂದು ಮಾಡ್ಕೊಂಡು ಕೊಡು. ನೀನು ಮಾಡ್ಕೊಂಡು ಕೊಡ್ತೀನಿ ಹೇಳಪ್ಪ. ಅಯ್ಯೋ, ನೀನು ಕಲಿ ಅಂತಂದರೆ 2-3 ದಿವಸ ಆಯ್ತಪ್ಪ ನೀನು ಓಪನ್ ಮಾಡಿ. ಕಲಿಬೇಕು ನೀನು. ನಾನು ಓಪನ್ ಮಾಡಿರೋದು ವಿಷಯ ಯಾರಿಗೂ ಗೊತ್ತಿಲ್ಲ. ನನ್ನ ಹೆಂಡ್ತಿಗಾಗಲಿ, ನಮ್ಮ ಅಮ್ಮಗಾಗಲಿ, ನಮ್ಮ ಅಜ್ಜಿಗಾಗಲಿ ಯಾರಿಗೂ ಗೊತ್ತಿಲ್ಲ. ನಾನು ಹೇಳಿ ಬಂದಿರೋದು ಅಷ್ಟೇ. ನೈಟ್ ಹೋದ್ರೂ ನನ್ನ ಮನೆಗೆ ನಾನೆಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅವ್ರಿಗೆ ನೋಡಿ ಆಶ್ಚರ್ಯ ಆಗಬೇಕು ಅಂತ ಸುಮ್ಮನೆ ಇದ್ದೀನಿ. ಸಿರಿ, ಹೆಂಗೋ ಬುದ್ಧಿವಂತ ಆಗ್ಬಿಟ್ಟಿದ್ಯಾ ಬಿಡಪ್ಪ. ನೀನು ಕುಡಿಯೋದು ಬಿಟ್ಬಿಟ್ಟಲ್ಲ, ಅದೇ ಒಂದು ದೊಡ್ಡ ಖುಷಿ ಇವಾಗ ನನಗೆ. ನಿಜವಾಗ್ಲೂ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ ಇವಾಗಂತ. ನೀನು ಯಾಕೆ ನನ್ನ ಕಡೆಗೆ ನೋಡ್ಕೊಂಡಿರ್ತೀಯ? ನೀನು ಯಾರಾದ್ರೂ ಕಸ್ಟಮರ್ಗಳು ಬರ್ತಿರ್ತಾರೆ, ಆ ಕಡೆ ನೋಡಬೇಕು. ಬರೀ ನಾನು ನೋಡ್ಕೊಂಡಿದ್ರೆ ವ್ಯಾಪಾರ ಆಗಲ್ಲ ಕಣಪ್ಪ. ನಾನು ನೋಡ್ತಾ ಇದ್ರೆ ನೀನು ಯಾವಾಗ್ಲೂ ಸುಮ್ಮನೆ ಮಿಕ್ಕಿನ ಯಾಕೋ ನೋಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನೋಡ್ತೀನಿ ಅಷ್ಟೇ ಸಿರಿ, ಏನು ಬೇರೆ ಎಂಥದ್ದು ಇಲ್ಲ. ಮತ್ತು ನಾನು ಸ್ವಲ್ಪ ಇವಾಗ ಕಲಿತಾ ಇದ್ದೀನಿ. ಎಷ್ಟು ದಿವಸ, 2 ದಿವಸದಿಂದ ನೀನೇ ತೋರಿಸ್ದೆ. ಇವತ್ತಿಗೆ 3 ದಿವಸ ನಾನು ಓಪನ್ ಮಾಡಿ ಗೋಬಿ ಮತ್ತು ಎಗ್ ರೈಸು, ಪಾನಿಪುರಿ ಈ ಥರ ಅಂತೇಳಿ. ವ್ಯಾಪಾರನೂ ಚೆನ್ನಾಗಿ ಆಗುತ್ತೆ ಅಲ್ವಾ? ಏನಲ್ಲ ಅಂದ್ರೂ ಏನು ಲಾಸ್ ಇಲ್ಲ, ಚೆನ್ನಾಗಿ ಆಗ್ತೈತೆ. ಸಾಕು. ಇಷ್ಟ ಆದ್ರೂ ಫಸ್ಟ್ ಸ್ಟಾರ್ಟಿಂಗ್ ಎಷ್ಟೊಂದು ಆಗ್ತೈತೆ ಅಂತಂದರೆ ಇನ್ನೂ ಸ್ವಲ್ಪ ಹೋಗ್ತಾ ಪರವಾಗಿಲ್ಲ, ಚೆನ್ನಾಗಿ ಆಗ್ತೈತೆ. ಒಟ್ಟಿನಲ್ಲಿ ಮಾಡ್ಕೊಂಡು ಹೋಗ್ಬೇಕಷ್ಟೇ. ನಿನಗೆ ಸ್ವಲ್ಪ ರಿಸ್ಕ್ ಆಗುತ್ತೆ. ಹೆಂಗಪ್ಪ ಎಲ್ಲ ನಿಮ್ಮ ಮನೇಲೆ ಮಾಡ್ತೀನಿ, ಎಲ್ಲ ಎಷ್ಟು ರಿಸ್ಕ್ ಆಗುತ್ತೆ. ನಿಮ್ಮ ಮನೇಲೇನೆ ಎಲ್ಲ ಪಾತ್ರೆಗಳೆಲ್ಲ ತೊಳೆಯೋದು, ಎಲ್ಲ ನಿಮ್ಮ ಮನೆ ಹತ್ರನೇ ಗಾಡಿ ಬಿಡೋದು, ಎಲ್ಲ ಅಲ್ಲೇ ಮಾಡೋದ್ರಿಂದನ ಪಾತ್ರೆ ಎಲ್ಲ ಏನು ಕ್ಲೀನ್ ಇದ್ರು, ಪೇಸ್ಟ್ಗಳೆಲ್ಲ ಏನಿದ್ರು ಎಲ್ಲ ನಿಮ್ಮ ಮನೆ ತಂಗೆ ಮಾಡ್ಕೊತೀನಿ. ಸ್ವಲ್ಪ ದಿನ ಏನು ಮಾಡೋಕ್ಕಾಗುತ್ತೆ. ನಾನು ಇವಾಗ ಕಷ್ಟದಲ್ಲಿದ್ದೀನಲ್ಲ ಸಿರಿ, ಅದಕ್ಕೆ ನೀನು ಹೆಲ್ಪ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ನಿನಗೆ ಒಳ್ಳೆ ಮನಸ್ಸೈತೆ. ಆ ದೇವ್ರು ನಿನಗೆ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾನೆ. ಖಂಡಿತ ಒಳ್ಳೇದಾಗುತ್ತೆ ನಿನಗೆ. ಏನಪ್ಪ ಪರ್ವಿಲ್ವೇನೋ ಒಂದಿಟ್ಟು ವ್ಯಾಪಾರ? ಪರವಿಲ್ಲಪ್ಪ, ಚೆನ್ನಾಗಿ ಆಗ್ತೈತೆ. ನಾನು ನೋಡ್ತಾ ಇದ್ದೀನಲ್ಲ, ಚೆನ್ನಾಗಿ ಆಗ್ತೈತೆ. ಎಲ್ಲ ದುಡ್ಡಿನ ವಿಚಾರದಾಗ ಆಗಿರ್ಬೋದು, ಎಲ್ಲ ನಾನೇ ನೋಡ್ಕೊತಾ ಇದ್ದೀನಲ್ಲ, ನಿಜವಾಗ್ಲೂ ಚೆನ್ನಾಗಿ ಆಗ್ತೈತೆ. ನಾನು ನೋಡ್ದಂಗೆ ತುಂಬ ಚೆನ್ನಾಗಿ ಆಗ್ತೈತೆ ಕಣಪ್ಪ. ಎಲ್ಲ ಸೀರಿದೆ ವ್ಯವಹಾರ ಎಲ್ಲನ. ನನಗಿನ್ನೂ ಇಲ್ಲೋಡ ಅಂಕಲ್, ನನಗೆ ಏನು ಮಾಡೋಕ್ಕೂ ಬರ್ತಾ ಇಲ್ಲ, ಎಂಥದ್ದು ಇಲ್ಲ. ನಾನು ಎಷ್ಟೆಲ್ಲನ ಇದನ್ನು ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ಒಂದೊಂದು ಟೈಮು ಮರ್ತೋಗ್ಬಿಡುತ್ತೆ.
ಯಾಕಂದರೆ ನಾನು ಯಾವತ್ತೂ ನಾನು ಹೋಗಿ ಇಟ್ಕೊಂಡು ಊಟ ಮಾಡಿದವನು ಅಲ್ಲ ನಮ್ಮ ಮನೆಯಲ್ಲಿ. ಎಲ್ಲ ಬರೀ ಮುಂದಕ್ಕೆ ಇಕ್ಕವರು. ಇವಾಗ ಗೊತ್ತಾಗ್ತೈತೆ ಎಲ್ಲ ಕಲ್ತಿದ್ರೆ ನಮಗೆ ಎಲ್ಪ್ ಆಗೋದಲ್ಲ ಅಂತ ಈಗ ಅನ್ನಿಸ್ತೈತೆ. ನಾನು ಆವಾಗಲೇ ಎಲ್ಲ ಕಲ್ತಿದ್ರೆ ಇಷ್ಟೊತ್ತಿಗೆ ನನಗೆ ಎಷ್ಟೋ ಸ್ವಲ್ಪ ಸಹಾಯ ಆದಂಗೆ ಆಗೋದು. ಈಗ ಒಂಥರ ಬೇಜಾರಾದಂಗೆ ಆಗ್ತೈತೆ, ಅಯ್ಯೋ ನಾನು ಏನೂ ಕಲೀಲಿಲ್ವಲ್ಲ, ಈಗ ಪರದಾಡ್ದಂಗೆ ಆಗುತ್ತೆ ಅಂತ. ಅದಕ್ಕೆ ಮತ್ತೆ ಎಲ್ಲ ಕೆಲಸನೂ ಕಲಿಬೇಕು. ಇವಾಗ ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ. ನಾನು ಬಂದು ಟೇಸ್ಟ್ ಮಾಡಿದೆ, ಆವಾಗಲೇ ಯಾರಿಗೋನೋ ಗೋಬಿ ಹಾಕ್ಕೊಟ್ರು. ತುಂಬ ಟೇಸ್ಟಿಯಾಗಿತ್ತಪ್ಪ, ಚೆನ್ನಾಗಿತ್ತು. ಚೆನ್ನಾಗಿ ಮಾಡ್ತಾರೆ, ಸ್ವಲ್ಪ ಇನ್ನೂ ನಿಧಾನ ಅಷ್ಟೇ ಮಾಡ್ತಾರೆ. ಒಂದೊಂದ್ಸತಿ ನಾನೇ ಮಾಡ್ಕೊಂಡು ಕೊಡ್ತೀನಿ, ಜಾಸ್ತಿ ಮಾಡೋದಾದರೆ. ಒಬ್ರಿಗಿಬ್ರಿಗೆ ಮಾಡೋದಾದರೆ ಮಾಡು ಅಂತ ಹೇಳ್ತೀನಿ. ಈಗ ಯಾರೋ ಒಂದು 10 ಪಾರ್ಸಲ್ ತೊಗೊಂಡೋದ್ರು, ನಾನೇ ಮಾಡಿಕೊಟ್ಟೆ. ಮತ್ತು ಒಬ್ಬರು ಬಂದರು, ಬಿಸಿ ಬಿಸಿದಪ್ಪ, ಆವಾಗಲೇ ಬಿಸಿ ಬಿಸಿದು ಮಾಡಿಕೊಟ್ರೆ ಜನ ಬರ್ತಾರೆ. ಚೆನ್ನಾಗಿ ಟೇಸ್ಟಿಯಾಗಿ ಮಾಡಬೇಕು. ಒಟ್ಟಿನಲ್ಲಿ ಟೇಸ್ಟ್ ಆಗಿದ್ದರೆ ಜನ ಬಂದು ಚೆನ್ನಾಗಿ ತಗೊಂಡು ಹೋಗ್ತಾರೆ. ಫಸ್ಟು ನಾವು ಚೆನ್ನಾಗಿ ಕ್ಲೀನ್ ಮೇಂಟೈನ್ ಮಾಡಬೇಕು, ಕ್ಲೀನಾಗಿರಬೇಕು ಜಾಗ. ಕ್ಲೀನಾಗೆ ಇಟ್ಕೊಂಡು ನಾವು ಚೆನ್ನಾಗಿ ಟೇಸ್ಟಿಯಾಗಿ ಮಾಡಿದ್ರೆ ಎಲ್ಲಿಲ್ದವ್ರು ಅಲ್ಲಿ ಮುಂದೆಗಡೆ ಅಂಗಡಿಗಳಿದ್ರೂ ಇಲ್ಲಿ ಮುಂದೆ ಇತ್ಲಾಗೆ ಬಂದು ತೊಗೊಂಡು ಹೋಗ್ತಾರೆ. ಅಷ್ಟು ಟೇಸ್ಟ್ ಇಷ್ಟಪಡ್ತಾರೆ ಇವಾಗಿನ ಜನ. ಅದಕ್ಕೆ ಅದೇ ಇರೋದು ಮೇಯ್ನು. ಮಾಡಿದರೆ ಈಗ ಚೆನ್ನಾಗಿ ಮಾಡಿದ್ದ, ಪರವಾಗಿಲ್ಲ. ಹೆಂಗೋ ಓಪನ್ ಮಾಡತ್ತಾ ಇವಾಗ ಸ್ವಲ್ಪ ದುಡ್ಡು ಮಾಡೋಕ್ಕೆ ಅಂತ ಮಾಡಲಿ ಬಿಡಪ್ಪ. ಕುಡಿಯೋದು ಬಿಟ್ಟು ಇವಾಗ ಬುದ್ಧಿವಂತರಾಗ್ಯವ್ರೆ ಕಣಪ್ಪ ಸುಬ್ಬ. ನಾನು ಇಲ್ಲಿ ಬಂದಾಗ ಅಯ್ಯೋ ಈ ಹುಡುಗನ ಯಾಕೆ ಬಿಡ್ಕೊಂತೀಯಮ್ಮ ಅನ್ಕೊಂತಿದ್ದೆ. ನಾನು ಈ ಪಾರ್ಟಿ ಕುಡ್ದು ಅಂಗಡಿ ತಕ್ಬತ್ತ ನಿಂತ ಅನ್ನು ಬಿಡ್ಕೊಬಿಡ ಕಣಮ್ಮ ಅಂತಿದ್ದೆ. ಯಪ್ಪ ಒಳ್ಳೆ ಹುಡುಗ ಕಣಪ್ಪ, ಅಂಬಾಳು ನಮ್ಮ ಅಮ್ಮಣ್ಣಿ. ಇವತ್ತು ಹೆಂಗೆ ಒಳ್ಳೆನೇ ಆಗಿಬಿಟ್ಟೆ. ಒಳ್ಳೆಯನಾಗ್ಬೇಕು ಕಣಪ್ಪ. ಒಳ್ಳೆಯನಾಗಿ ಚೆನ್ನಾಗಿ ಮಾಡ್ಕೊಂಡು ತಿಂದರೆ ಯಾರು ಏನೋ ಅಂಬಲ್ಲ. ಒಳ್ಳೆಯವನಾಗಬೇಕು, ಯಾರೇ ಆಗಲಿ ಒಳ್ಳೆಯವರಾಗಿ ಮಾಡ್ಕೊಂಡು ತಿನ್ಬೇಕು. ಒಳ್ಳೆಯವ್ರಾಗಿ ಮಾಡ್ಕೊಂಡು ತಿಂದ್ರೇನೆ, ಇಲ್ಲ ಅಂದರೆ ಭಾಳ ಕಷ್ಟ ಕಣಪ್ಪ ಜೀವನ. ಇಲ್ಲ ಇನ್ಮೇಲೆ ಬಿಟ್ಬಿಡ್ತೀನಿ. ಇಷ್ಟೊಂದೆಲ್ಲ ನನಗೆ ಸಹಾಯ ಮಾಡಿದಾಳೆ ಅಂತಂದರೆ ಸರಿ, ಅವಳ ಮಾತು ಕೇಳಿದ್ದೀನಿ. ಇನ್ನು ಮತ್ತೆ ನಾನು ಕುಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತಾ ಅಂಕಲ್? ಇಲ್ಲ, ನಾನು ಇಲ್ಲಿಗೆ ಬಿಟ್ಟಾಕ್ಬಿಟ್ಟಿದ್ದೀನಿ. ಅದ್ರ ಸಹವಾಸಕ್ಕೆ ಹೋಗಲ್ಲ ಇನ್ಮೇಲಿಂದನ. ಯಾವುದೊಂದು ವಿಚಾರವಾಗಿ ಆಗಲೇಳು, ಅದ್ರ ಸಹವಾಸಕ್ಕೆ ಹೋಗಲ್ಲ, ನಿಜ ಹೋಗಲ್ಲ. ಹೋಗ್ಬೇಡ ಕಣಪ್ಪ, ಸಾಕು ಹಿಂಗೆ ಬುದ್ಧಿವಂತ ಅಂದರೆ. ನೋಡು ನಮ್ಮ ಅಮ್ಮಣಿ ಇವತ್ತು ನಿನಗೆ ನಾನು ಎಷ್ಟು ಹೇಳಿದೆ ಬೇಡ ಬೇಡ ಅಂತ ಅಂತಾರನ್ನೆಲ್ಲ ಬಿಡ್ಕೊಬೇಡ ಕಣಮ್ಮ ಅಂತ. ಒಳ್ಳೆಯವನು ಅಂತ ನಂಬುದ್ಲು. ಇವತ್ತು ಒಳ್ಳೆಯವನೇ ಆದೆ ನೀನು. ಒಳ್ಳೆಯವನೇ ಆದೆ ಕಣಪ್ಪ. ನೀನು ನೋಡ್ತಿದ್ರೆ ತುಂಬ ಖುಷಿ ಆಗ್ತೈತೆ. ಹೆಂಗೋ ಹಿಂಗೆ ಚೆನ್ನಾಗಿ ಬುದ್ಧಿವಂತನಾಗಿ ದುಡ್ಕೊಂಡು ನಿಮ್ಮ ಮನೆಯಾಗೆಲ್ಲನ ಇಗಳಪ್ಪ ನೋಡಿ ಹೆಂಗಿದ್ದ ಹೆಂಗಾದ ಅಂತೇಳಿ ನಿಮ್ಮ ಮನೆಯಾಗೂ ಖುಷಿ ಪಡಬೇಕು. ನೀನು ಹಿಂಗೆ ಕುಡಿಯೋದು ಬಿಟ್ಟಿರೋದಕ್ಕೆ ಎಷ್ಟೋ ಜನ ನಿಮ್ಮ ಮನೆಯಾಗೆ ಖುಷಿ ಪಟ್ಟಿರ್ತಾರೆ. ನಿಮ್ಮ ಸಂಬಂಧಿಕರಾಗಿರ್ಬೋದು, ಊರಲ್ಲಾಗಿರ್ಬೋದು. ಹೆಂಗೋ ಚೆನ್ನಾಗಿದ್ದಾನಪ್ಪ ಕುಡಿಯೋದು ಬಿಟ್ಟು ಅಂತ ನಿಮ್ಮನ್ನ ಹೊಗಳ್ತಾ ಇರ್ತಾರೆ. ಎಲ್ಲರೂ ಹಂಗೆ ಹೊಗಳ್ತಾರೆ, ಚೆನ್ನಾಗಿದೆಯಪ್ಪ ಅಂತಾರೆ ಒಂದು ದಿವಸ. ಅವಾಗೆಲ್ಲ ನಾನು ನೋಡಿ ಒಂಥರ ಮಾತಾಡೋರು. ಅದೆಲ್ಲ ಹೇಳ್ಬಾರ್ದು ಬಿಡಿ, ಅದನ್ನೆಲ್ಲ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ನನಗೆ ಸಿರಿ ತುಂಬ ಹೆಲ್ಪ್ ಮಾಡಿದ್ದಾಳೆ. ಸಿರಿ ನಾನು ಇವತ್ತು ಕುಡಿಯೋದು ಬಿಡೋದಕ್ಕೆ ನಮ್ಮ ಸಿರಿನೇ ಕಾರಣ. ನನ್ನ ಸಿರಿ ಇಲ್ಲ ಅಂದಿದ್ರೆ ಇವತ್ತು ನನಗೆ ಇರೋಕ್ಕಾಗ್ತಿಲ್ಲ. ನನ್ನ ಹೆಂಡತಿ ಅಷ್ಟಕ್ಕಷ್ಟೇ, ಅವಳೇ ನನ್ನ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ ಅಂಕಲ್. ಅವಳೊಂಥರ ನಾನು ಹಂಗೆ ಮಾಡಿರೋದಕ್ಕೆ ಅವಳಿಗೆ ಬೇಜಾರಾಗ್ಬಿಟ್ಟೈತೆ. ಆದರೂ ಅವಳೊಂಥರ ಏನೋ ಅವಳು ಒಳ್ಳೆಯವಳಲ್ಲ. ನಾನು ಹಿಂಗೆ ನೋಡ್ಕೊಂತೀನಿ, ಹಿಂಗೆ ಅವಳ ಹತ್ರ ಒಳ್ಳೆ ತಂದಿನ ಇರ್ತೀನಿ ಅಂತಂದ್ರೂ ಅವಳು ನನಗೆ ಅಡ್ಜಸ್ಟ್ ಆಗಲ್ಲ. ಅವಳೇನೋ ಒಂಥರ ನಮ್ಮ ಮೇಲೆ ಒಂಥರ ನಡ್ಕೊಳ್ತಾಳೆ. ಅವಳು ಒಳ್ಳೆಯವಳಲ್ಲ. ಹೆಂಗೋ ಬಿಡಪ್ಪ ಅಂತ ಏನು ಮಾಡೋಕ್ಕಾಗುತ್ತೆ. ನೀನು ಚೆನ್ನಾಗಿ ದುಡ್ಡು ಚೆನ್ನಾಗಿದ್ದರೆ ಎಲ್ಲ ಒಳ್ಳೆಯವರೇ ಆಗ್ತಾರೆ. ಒಟ್ಟಿನಲ್ಲಿ ನೀನು ಚೆನ್ನಾಗಿರ್ಬೇಕು. ನೋಡಿ, ನಮ್ಮ ಅಪ್ಪಾಜಿಗೂ ಎಷ್ಟು ಖುಷಿ ಆಗೈತೆ. ನಮ್ಮ ಅಪ್ಪನಿಗೂ ಭಾಳ ಖುಷಿ ಆಗ್ಬಿಟ್ಟೈತಿ. ತನ್ನ ಯಾಕೆ ಬಿಡ್ಕೊಂತೀಯಮ್ಮ ಅಂಗಡಿತಾಗೆ, ಕುಡ್ದು ಗಲಾಟೆ ಮಾಡ್ತಾನೆ, ಹಿಂಗೆ ಕುಡ್ದಿರೋರಿದ್ರೆ ಯಾರು ಬರಲ್ಲ ಅನ್ನೋದು. ಅಪ್ಪ ಸುಮ್ಮನಿರಪ್ಪ, ನಾನೆಲ್ಲ ಮಾತಾಡ್ತೀನಿ. ಕುಡಿದ್ರೂ ನೀನು ಯಾವತ್ತೂ ನನ್ನ ಹತ್ರ ಕೆಟ್ಟ ಮಾತಾಡೋದಾಗಲಿ ಅದೆಲ್ಲ ಮಾಡಿಲ್ಲ. ಸಹವಾಗಿ ನಡ್ಕೊಳ್ಳೋದಾಗಲಿ ಅದೆಲ್ಲ ಮಾಡಿಲ್ಲ. ಅದಕ್ಕೆ ನನಗೆ ಭಾಳ ಇಷ್ಟ ಆಯಿತು. ನಿನ್ನ ಹತ್ರ ಒಳ್ಳೆತನ ಅನ್ನೋದು ಐತೆ, ಅದನ್ನು ನಿನಗೆ ಕಾಣಿಸ್ತಾ ಇಲ್ಲ ಅಂತ. ನೀನೊಂಥರ ಕುಡಿದ್ಬಿಟ್ರೆ ಹಂಗೆ ಆಗ್ತಾ ಇದ್ದೆ ಹೇಳು. ಇಲ್ಲ ಅಂತ ಚೆನ್ನಾಗಿದೆ, ಒಳ್ಳೆ ಮನಸ್ಸೈತೆ ನಿನಗೆ. ಅದರಲ್ಲ ವೀಕ್ಷಕರೇ, ಇವಾಗ ಗೋಬಿ ರೈಸು ಅಂಗಡಿ ನಾನು ಮಾಡ್ತೀನಿ. ಇಲ್ಲೇ ಪಕ್ಕದಾಗೆ ಮಾಡ್ತಾಯಿದ್ದೀವಿ. ಹಿಂಗೆ ಅಕ್ಕಪಕ್ಕದಾಗೇ ಮಾಡ್ತಾಯಿದ್ದೀವಿ. ನಾನು ಸಿರಿ, ಅವಳದು ಇಲ್ಲಿ ಮಗಳಾಗೈತೆ, ನಂದು ಇಲ್ಲೈತೆ. ಹಿಂಗೆ ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಇನ್ನೂ ನನಗೆ ಮಾಡೋಕ್ಕೆ ಗೊತ್ತಿಲ್ಲ. ಸಿರಿ ತುಂಬ ಹೆಲ್ಪ್ ಮಾಡ್ತಾಯಿದ್ದಾಳೆ. ಎಲ್ಲ ಓಪನಿಂಗ್ ಮಾಡಿದ್ದೀನಿ, ಚೆನ್ನಾಗಿ ಆಗ್ತೈತೆ ವ್ಯಾಪಾರ. 2 ದಿವಸ ಆಯಿತು, 2-3 ದಿವಸ, ಇವತ್ತಿಗೆ 3 ದಿವಸ ಆಯಿತು. ಎಲ್ಲ ನಾನು ಯಾರಿಗೂ ಹೇಳಿಲ್ಲ ಇನ್ನು, ನಮ್ಮ ಮನೆಗಾಗಿರ್ಬೋದು ಯಾರಿಗೂ ಹೇಳಿಲ್ಲ. ಜೀವಿತನಿಗೂ ಈ ವಿಷಯ ಗೊತ್ತಿಲ್ಲ. ಅವಳಂತೂ ನನಗೆ ಹೊಂದ್ಕೊಳ್ಳಲ್ಲ ಅನ್ನೋದು ಗೊತ್ತು. ನಾನು ಏನೇ ಮಾಡ್ತೀನಿ ಅಂದರೆ ಅವಳು ನನ್ನ ನಂಬಲ್ಲ. ಅದಕ್ಕೆ ಸುಮ್ಮನೆ ಯಾಕೆ ಯಾರ ಹತ್ರನೂ ಹೇಳೋದು ಬೇಡ ಅಂತ ಸುಮ್ಮನಾಗ್ಬಿಟ್ಟಿದ್ದೀನಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.